सुमति भुरोग जीवन हेतना कंठे बध्नामि सुभगे जीव सर्वदं मांगल्यकरण मुहूर्तो ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಅಂತೂ ತುಂಬಾನೇ ಸ್ಪೆಷಲ್. ಯಾಕೆ ಅಂತ ಅಂದರೆ ನಮ್ಮ ಆಸ್ಟ್ರೇಲಿಯನ್ ಇಂಡಿಯನ್ ಕಮ್ಯುನಿಟಿಯಲ್ಲಿ ನಮ್ಮ ಶ್ರೀನಿವಾಸ ಕಲ್ಯಾಣನ ನೆರವೇರಿಸಿದಂಥ ಸಾಮೂಹಿಕ ಕಲ್ಯಾಣೋತ್ಸವನ ನೆರವೇರಿಸಿದಂಥದ್ದು ನಮ್ಮ ರಾಘವನ್ ಸ್ವಾಮಿಗಳಿಂದ ತುಂಬಾ ಚೆನ್ನಾಗಿತ್ತು. ಈ ಆಪರ್ಚುನಿಟಿ ನಮಗೆ ಸಿಕ್ಕಿದ್ದು ತುಂಬಾ ಖುಷಿಯಾಗುತ್ತೆ. ನಿಜವಾಗ್ಲೂ ನಾನು ಆ್ಯಕ್ಚುಲಿ ಹೋಗಬೇಕು ಹೋಗಬಾರ್ದು ಅನ್ನೋ ಇದು ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಲಾಸ್ಟ್ ಮಿನಿಟಲ್ಲಿ ನಾನು ಬುಕ್ ಮಾಡಿದ್ದಂಥದ್ದು ಈ ಪೂಜೆಗೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು, ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು ನಮ್ಮ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಭಾಗಿಯಾಗಿದ್ದಕ್ಕೆ. ಮತ್ತು ಎಲ್ಲರೂ ಯಾವ ರೀತಿ ಚಂದವಾಗಿ ರೆಡಿಯಾಗಿ ಆ ಶ್ರೀನಿವಾಸ ಕಲ್ಯಾಣಕ್ಕೆ ಬಂದಿದ್ದರು, ಮತ್ತು ಯಾವ ರೀತಿ ಇತ್ತು ಈ ಶ್ರೀನಿವಾಸ ಕಲ್ಯಾಣ. ನಮ್ಮ ಆಸ್ಟ್ರೇಲಿಯಾದಲ್ಲಿ ನಾವು ದೇವಸ್ಥಾನಗಳಲ್ಲಿ ನೋಡಿದ್ವಿ, ಈ ಥರ ಸಾಮೂಹಿಕವಾಗಿ ನಾವು ನೋಡಿರಲಿಲ್ಲ. ಈ ತುಂಬ ಚೆನ್ನಾಗಿ ಕೊಟ್ಟಿದ್ದಂಥ ಸಮಯದಲ್ಲಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಂಥ ರಾಘವನ್ ಸ್ವಾಮಿಗಳಿಗೆ ತುಂಬ ಹೃದಯದ ಧನ್ಯವಾದ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೂಡ್ ಬಂತು ಈ ಪೂಜೆ. ಯಾವ ರೀತಿ ಇತ್ತು ಅಂತ ಈ ವ್ಲಾಗ್ನ ಕೊನೆಯವರೆಗೂ ನೀವು ಕೂಡ ಕೂತ್ಕೊಂಡು ನಮ್ಮ ಜೊತೆ ನಮ್ಮ ಶ್ರೀನಿವಾಸ ಕಲ್ಯಾಣದಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊತೀನಿ. ಇಲ್ಲಿ ನಾವು ಪೇ ಮಾಡಿದಂಥ ಮನಿ ಅಂದರೆ ದುಡ್ಡು ಎಲ್ಲನೂ ಆ ಒಂದು ಟ್ರಸ್ಟ್ಗೆ ಹೋಗುವಂಥದ್ದು, ಆ ಟ್ರಸ್ಟಿಂದ ಸುಮಾರು ಜನಗಳಿಗೆ ಹೆಲ್ಪ್ ಆಗುವಂಥದ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಈ ಪೂಜೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಭಾಗವಹಿಸಿದ್ರು ಇದರಲ್ಲಿ, ಮತ್ತು ಅವ್ರಿಗೆ ಅವಕಾಶ ಕೂಡ ಸಿಕ್ಕಿತ್ತು ಪಾದ ಪೂಜೆ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ. ಇದರಲ್ಲಿ ನಮಗಂತೂ ತುಂಬಾ ಖುಷಿ ಆಯಿತು. ಇಂಥ ಕಲ್ಯಾಣೋತ್ಸವನ ನಾವು ಕಣ್ಣೆದ್ರು ನಾವು ಕೂತ್ಕೊಂಡು ನೋಡಿದ್ವಿ ಅಂತ. ನಿಜವಾಗ್ಲೂ ಆ ದೇವರು ಎಲ್ರಿಗೂ ಅವಕಾಶ ಕೊಡಲ್ಲ, ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ತುಂಬ ಹೃದಯದ ಧನ್ಯವಾದ ಆ ನನ್ನ ತಂದೆಗೆ. ಸೊ ಯಾವ ರೀತಿ ಇತ್ತು ನಮ್ಮ ಶ್ರೀನಿವಾಸನ ಕಲ್ಯಾಣ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರಿ. ಆ ಶ್ರೀನಿವಾಸನ ಪಾದ ಪೂಜೆ ಮಾಡಿದರು ನಮ್ಮ ಸ್ನೇಹಿತರು. ಮತ್ತು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಯಾವ ರೀತಿ ನಮಗೆ ಹುಡುಗಿನ ಕೊಡಿ ಅಂತ ಕೇಳ್ತಾರೆ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ. चैत्रमासस्य उत्तराषाढनक्षत्रे जीवितामासस्य कृत्तिकानक्षत्रे वसुधामासस्य नक्षत्रे ವೆಂಕಟಸಾಯ. ಇಲ್ಲಿ ಮಾಂಗಲ್ಯ ಧಾರಣೆಗೆ ಎಲ್ರದ್ದು ಅವರೆಲ್ಲ ಮಾಂಗಲ್ಯನ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ತುಂಬ ಚೆನ್ನಾಗಿ, ಎಷ್ಟು ಕ್ಯೂಟಾಗಿತ್ತು ಮಾಂಗಲ್ಯ ಹಸು ಅಂತಂದರೆ ತುಂಬಾ ಕ್ಯೂಟಾಗಿತ್ತು. ಸೊ ಮಾಂಗಲ್ಯ ಧಾರಣೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು. ತುಂಬಾ ಬ್ಯೂಟಿಫುಲ್ ಆಗಿತ್ತು. नानागोत्रेभ्यः वैष्णवेभ्यः ब्राह्मणेभ्यः येभ्यस्तेभ्यः सम्प्रदते इदं नमः. अच्युतप्रियदा प्रजापति तंगदा विक्रमस्याम तमासिका विष्णुनाम धनुष्याके बालियो
देवी हिरण्य गर्भिणी रजने सत्यादिनी दीपमा ममति भुभोग जीवन हेतुना कंठे बध्नामि शुभके जीव सर्वतं मांगल्यकरण मुहूर्तो ಆ ಮಾಂಗಲ್ಯ ಧಾರಣೆ ಆದಮೇಲೆ ನಡೆಯುವಂಥ ಶಾಸ್ತ್ರಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ಅಂತಂದರೆ, ಕೊಟ್ಟಿರೋವಂಥ ಸಮಯದಲ್ಲಿ ಎಲ್ಲ ಸಂಪೂರ್ಣವಾಗಿ ಮದುವೆಯಲ್ಲಿ ಯಾವ ರೀತಿ ಆಗುತ್ತೆ ಆ ಶಾಸ್ತ್ರಗಳು ಅದೆಲ್ಲ ಕಂಪ್ಲೀಟಾಗಿ ಮಾಡಿ ಇದಂಥ ರಾಘವನ್ ಸ್ವಾಮಿಯವರು ತುಂಬಾ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ಅವರು ಒಂದು ಹೇಳಿದ್ರು, ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ, ತುಂಬ ಚೆನ್ನಾಗಿ ಆ ದೇವರಿಗೆ ಹಾರ ಹಾಕೋವಂಥದ್ದು, ಡ್ಯಾನ್ಸ್ ಮಾಡಿಕೊಂಡು ಸಖತ್ತಾಗಿತ್ತು ಅದು. ओम अमृताय नमः। अमृताय नमः। ओम अरविंदाय नमः। अरविंदाय नमः। ओम all of our marriage life, good career, children's good education, good future, universal peace, everything. Close your eyes, hold the feet of Lakshmi Narayana and pray now. Sankirtanam Govinda Govinda. I think Tirupati Balaji is not hearing. Please one more time. Govinda Nama Sankirtanam Govinda Govinda. Yedugundalavada Venkatramana Govinda Govinda. ಇವತ್ತು ಟೊಮೆಟೊ ಬಾತ್, ಟೊಮೆಟೊ ಬಾತ್, ಆಮೇಲೆ ಯಾವುದೋ ಬಾತು, ಆಮೇಲೆ ಏನು ಯೋಗಟ್ಟಗಳು ಅನ್ನ, ಮೊಸರನ್ನ, ಆಮೇಲೆ ಎಲ್ಲಿ ಟೈಪ್ ಸ್ವೀಟ್, ಆಮೇಲೆ ಸಮ್ ಪೀಪಲ್ಗೆ ಏನು ಚಿತ್ರಾನ್ನದ ಪುಳಿಯೋಗರೆ ಅಷ್ಟೇ. ಓಕೆ. ಬರೀ ಯಾಕೆ ಸಮ್ ಪೀಪಲ್ಗೆ? And there's other one along with Sridevi and Bhudevi, they wishing the Okay. prasadams. Most of you have made it at home and got ಪಾಪ ಕಷ್ಟಪಟ್ಟು ಕೆಲಸ ಮಾಡಿ ಕುಕ್ ಮಾಡಿರೋರು ಯಾರೋ, ಆದರೆ ಮೇಡಮ್ ರೋಶ್ನಿಯವರು ಬಂದು ಫೋರ್ಸ್ ಕೊಟ್ಟಿದ್ದು ನೋಡಿದ್ರಲ್ಲ. ಆಮೇಲೆ ನಮ್ಮ ರಾಘವನ್ ಸ್ವಾಮಿ ಅವ್ರಿಗೆ ಗೌರವಿಸ್ತಾ ಅವ್ರನ್ನ ಸತ್ಕರಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ರಾಘವನ್ ಸ್ವಾಮಿ ಅವರೇ, ಈ ಪೂಜೆನ ನೆರವೇರಿಸಿದ್ದಕ್ಕೆ ಅಂತ ಹೇಳ್ತೀನಿ. ಮತ್ತು ನಮಗೆ ಈ ಪೂಜೆಯಲ್ಲಿ ಭಾಗವಹಿಸಿದ್ದಕ್ಕೆ ಅವಕಾಶ ಕೊಟ್ಟಿದ್ದಂಥ ಎಲ್ಲ ವ್ಯಕ್ತಿಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದ ಅಂತ ಹೇಳ್ತಾ, ಈ ಪೂಜೆನ ನಾವು ನೋಡಿದ್ದಕ್ಕೆ ನಮ್ಮ ಹೃದಯ, ನಮ್ಮ ಕಣ್ಣುಗಳು ನಾವು ಪುಣ್ಯ ಮಾಡಿದ್ವಿ ಅಂತ ಅನ್ನಿಸ್ತು. ಸೊ ನೀವು ಇದನ್ನು ನೋಡಿದ್ದೀರಾ, ನೀವು ಪುಣ್ಯ ಮಾಡಿದ್ದೀರಾ ಅಂತ ನನಗನ್ನಿಸ್ತಿದೆ. ಸೊ ಈ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನು ಇನ್ ವಿದೇಶಿನ ನೋಡ್ತಾ ಇರಿ.